ಇವತ್ತು ರಾಜ್ಯದ ಹಲವೆಡೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಇವತ್ತಿನ ದಿನ ಈ ಚುನಾವಣೆಯಲ್ಲಿ ಮತದಾರರ ಉತ್ಸಾಹ ಹೇಗಿದೆ ಸರ್? ಉತ್ಸಾಹ ಆ ಮಟ್ಟಕ್ಕೆ ಕಾಣ್ಬರ್ತಿಲ್ಲ, ಬಟ್ ಈಗ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತು ಇರಲಿಲ್ಲ, ಈಗ ಒಂದು ಹಾಫ್ ಆನ್ ಅವರಿಂದ ಸ್ವಲ್ಪ ಜನ ಹೊರಗಡೆ ಬರ್ತಿದ್ದಾರೆ. ಒಂದು ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ಸುಮಾರು 10 ವರ್ಷಗಳ ಆ ದುರಾಡಳಿತ ನೋಡಿ ಈ ಸಲ ಯಾರಿಗೂ ಕೇಂದ್ರ ಚುನಾವಣೆ ಅಂದರೆ ಓಟ್ ಹಾಕೋಕ್ಕೆ ಮನಸ್ಸು ಬರ್ತಿಲ್ಲ. ನೋಡಿ, ನಮಗೆ MLA ಎಲೆಕ್ಷನ್ಗೆ ಇಷ್ಟರಲ್ಲಿ ಆಲ್ರೆಡಿ ಎಷ್ಟೋ ಓಟ್ ಆಗಿಬಿಟ್ಟಿತ್ತು, ಎಷ್ಟೋ ಆಲ್ಮೋಸ್ಟ್ ಅಲ್ಲಿ ಒಂದು 25% ಆಗಿಬಿಟ್ಟಿತ್ತು. ಬಟ್ ಇವತ್ತು ಯಾರಿಗೂ ಉತ್ಸಾಹನಿಲ್ಲ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ 10 ವರ್ಷ ಮಾಡಿದ್ದು ದುರಾಡಳಿತ. ಸೊ ಈಗ ಮನವರಿಕೆ ಆಗಿದೆ, ಜನ ಈಗ ಹೊರಟಿದ್ದಾರೆ, ಎಲ್ಲ ಮತದಾನ ನಡೀತಿದೆ. ಅದೇ ಸರ್, ಈಗ ಚುನಾವಣೆ ಸ್ಟಾರ್ಟ್ ಆಗಿ 6 ಗಂಟೆ, ಈಗ ಸುಮಾರು ಒಂದು 10:30 11 ಗಂಟೆ ಆಯಿತು. ಹೌದು. ಇಲ್ಲಿವರೆಗೆ ಎಷ್ಟು ಜನ ಮತದಾರರು ಬಂದು ಮತಗಟ್ಟೆಗೆ ಮತದಾನ ಮಾಡಿದ್ದಾರೆ? ಬರೀ 15% ಆಗಿದೆ. 15% ಮತದಾನ ಆಗಿದೆ ಅಷ್ಟೇ. ಸಂಜೆ 7 ಗಂಟೆವರೆಗೆ ಶೇಕಡ ಎಷ್ಟು ಮತದಾನ ಆಗ್ಬೋದು ಅನ್ನೋ ನನ್ನ ನಿರೀಕ್ಷೆ ಇದೆ ಪ್ರಕಾರ ಒಂದು 60% ಆದರೂ ಆಗಬೇಕು. 60% ಆಗುತ್ತೆ ಅಂತ ನಂಬಿಕೆ ನಮಗಿದೆ. ನೋಡೋಣ, ಒಂದು 60% ಆಗಬೇಕು, ಅಟ್ಲೀಸ್ಟ್ ಅಷ್ಟು ಆಗಬೇಕು. ಯಾಕಂದರೆ ನಾವು ಈ ಒಂದು ಸರ್ಕಾರನ ಪ್ರತಿಯೊಬ್ಬರು ಓಟ್ಗಳು ಹಾಕಿ ಗೆಲ್ಲಿಸಿ ನಾವು ಅವರಿಂದ ಪಡಿಬೇಕು ಅಂದರೆ ನಾವು ಓಟ್ ಹಾಕಿ ನಮ್ಮ ಹಕ್ಕನ್ನು ನಾವು ಇದು ಮಾಡಬೇಕು, ಪ್ರತಿವಾದ ಮಾಡಬೇಕು. ಸೊ ನೋಡೋಣ, ಒಂದು ಅಟ್ಲೀಸ್ಟ್ ಒಂದು 60% ಆಗಲಿ ಅಂತ ಒಂದು ಎಕ್ಸ್ಪೆಕ್ಟೇಷನ್ ನಮಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.